ಫೈನಲಿ 45 ಮೂವಿ ಕಡೆಯಿಂದ ಟ್ರೈಲರ್ ಲಾಂಚ್ ಆಗಿದ್ದೆ. ನಾನಂತೂ ತುಂಬ ಎಕ್ಸೈಟಿಂಗ್ ಆಗಿ ಕಾಯ್ತೇನೆ. ಯಾಕೆಂತಂದ್ರೆ ಇದುವರೆಗೂ ಬಿಟ್ಟಿರೋ ಟೀಸರ್ಸ್ ಆಗಲಿ, ಅದಾದ್ಮೇಲೆ ಪೋಸ್ಟರ್ಸ್ ಆಗಲಿ, ಪ್ರತಿಯೊಂದು ತುಂಬ ಇಂಪ್ರೆಸಿವ್ ಆಗಿದೆ. ಅದಾದ್ಮೇಲೆ ಏನು ಬಿಡ್ಕೊಟ್ಟೇ ಇಲ್ಲ. 45 ಅಂತ ಏಂತಕ್ಕೆ ಹೆಸರಿಟ್ಟವ್ರೆ. ಆಮೇಲೆ ಏನು ಒಂಥರ ನಿಮಗೆ ಫುಲ್ ಡೌಟ್ಫುಲ್ ಆಗಿದ್ದೀರಾ. ಒಂದು ಟೀಸರ್ ನೋಡಿದಾಗ ಒಂದು ಲೈಟಾಗಿ ಕ್ಲಾರಿಟಿ ಅಂತೂ ಸಿಕ್ಕಿತ್ತು, ಈ ಥರ ಮೂವಿ ಇರ್ಬೋದು ಅಂತ ಲೈಟಾಗಿ ಗೆಸ್ ಮಾಡಿದ್ದೆ. ಆದರೆ ಇನ್ನು ನಮಗೆ ಫುಲ್ ಕನ್ಫರ್ಮೇಷನ್ ಈ ಟ್ರೈಲರ್ ನೋಡಾದ್ಮೇಲೆ ಸಿಗೋದು. ಅದು ಮೂರು ಜನ ಫುಲ್ಲು ಲೆಜೆಂಡ್ ಹೀರೋಸ್ನ ತೊಗೊಂಡು ಮಾಡ್ತಿರೋ ಅಂಥ ಮೂವಿ. ಅದು ಅಟ್ ಎ ಟೈಮ್ ಹ್ಯಾಂಡಲ್ ಮಾಡೋದೇ ಕಷ್ಟ. ಅದನ್ನು ಹ್ಯಾಂಡಲ್ ಮಾಡಿ ಫಾರ್ ದ ಫಸ್ಟ್ ಟೈಮ್ ಡೈರೆಕ್ಷನ್ ವಿಚಾರದಲ್ಲಿ ಅರ್ಜುನ್ ಜನ್ಯ ಅವರು ಕತೆ ಯಾವ ಥರ ಮಾಡಿ ಅದನ್ನು ಯಾವ ಥರ ಪ್ರೆಸೆಂಟ್ ಮಾಡಿದ್ದಾರೆ ಅಂತ ತುಂಬ ನಾನಂತೂ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀನಿ. ತುಂಬ ಜನಕ್ಕೆ ಕನ್ಫ್ಯೂಸಿಂಗ್ ಆಗಿರ್ತಾರೆ, ಏನು ಸಾಂಗ್ ಡೈರೆಕ್ಟರ್ ಈ ಸತಿ ಡೈರೆಕ್ಷನ್ ಫೀಲ್ಡಿಗೆ ಇಳಿದಿದ್ದಾರೆ ಅಂತ. ಅದಕ್ಕೆ ಉತ್ತರ ಈ ಟ್ರೈಲರ್ ಮುಖಾಂತರ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದೊಡ್ಡ ಮಟ್ಟದಲ್ಲಿ ನಿರ್ಮಾಣ ಆಗಿರೋವಂಥ ಮೂವಿ, ದೊಡ್ಡ ಬಜೆಟ್ ಮೂವಿ ಅಂತಲೇ ಹೇಳಬೇಕು. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ದಲೇ ನಮ್ಮ ಶಿವರಾಜ್ ಕುಮಾರ್ ಅವರು ಹಾಗೂ ಉಪೇಂದ್ರ ಅವರು, ರಾಜ್ ಬಿ ಶೆಟ್ಟಿ ಅವರು 3 ಜನ ಆ್ಯಕ್ಟ್ ಮಾಡಿರೋವಂಥ ಮೂವಿನ ಅಂದರೆ ಒಂದು ಸಣ್ಣ ಝಲಕ್ನ ನಾವು ಟ್ರೈಲರ್ನ ನೋಡ್ಬೋದು. ಈಗ ನೋಡೋಣ ಯಾವ ಥರ ಇರುತ್ತೆ ಅಂತ. 14 ಕಡೆ ಲಾಂಚ್ ಮಾಡ್ತಿರೋದು ಇವತ್ತು. ಅಂದರೆ ಟ್ರೈಲರ್ನ ನಾನು ಕಾಯ್ದು ಸಾಕಾಗಿ ಕೊನೆಗೂ ಕೂಡ ಲಾಂಚ್ ಮಾಡಿದರೆ ಪಟ್ಟಂತ ರಿಯಾಕ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ನೀವು ಫುಲ್ಲು ವಿಡಿಯೋ ನೋಡಿ. ನಿಮಗೆ ಫುಲ್ ವಿಡಿಯೋ ನೋಡಿ ನನ್ನ ರಿಯಾಕ್ಷನ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ಮ್ಯಾಟ್ರಿಗೆ ಹೋಗೋಣ. ಅಲ್ಲಿ ಗೋರಿ ನೋಡ್ತಿದ್ಯಲ್ಲ, ಆ ಗೋರಿ ಮಧ್ಯ ಮನುಷ್ಯ ಹುಟ್ಟಿದ ದಿನಾಂಕ, ಡ್ಯಾಶ್ ಸಾಯೋ ದಿನಾಂಕ ಬರೆದಿರುತ್ತೆ. ಆ ನಡುವಲ್ಲಿರೋ ಸಣ್ಣ ಡ್ಯಾಶ್ ಮನುಷ್ಯನ ಇಡೀ ಜೀವನ. Let's go. ಏನ್ ನಿಜವಾಗ್ಲೂ ಸೈಕಾಗೈತು ಅಂತಾರ. ನನ್ನ ಕಷ್ಟ ನಂಗೆ ಆಗಿದೆ. ಇನ್ನ ಸೊನ್ನ ತಿರುಪಿ ಸೊಲ್ಲೆ. ಎಲ್ಲಂದ್ರಲ್ಲಿ ಕಾರ್ ಪಾರ್ಕ್ ಮಾಡಿದ್ರೆ ಇದೇ ಗತಿ ಅವ್ರಿಗೆ. ಈಗ ಮುಟ್ಟುವ. ಬೆಸ್ಟ್ ಆಫ್ ಲಕ್. ಯಾರು ನೀವು? ಎಂತ ಬೇಕು? ಏನು ಗುರು ಲಾಸ್ಟು? ಯಾರದು? ಚೆಲುವೆಯ ನೋಟ ಚೆನ್ನ. ತಡಿಗುರು ಲಾಸ್ಟ್ ಸೀನ್. ಯಪ್ಪ ಏನ್ ಗುರು ಇದು. ಬೆಸ್ಟ್ ಆಫ್ ಲಕ್. ಯಪ್ಪ ಏನು ಲಿಟ್ರಲಿ ಇದುವರೆಗೂ ನಾನು ನೋಡಿಲ್ದಿರ ಟ್ರೈಲರು ಆಫ್ಟರ್ ಲಾಂಗ್ ಟೈಮ್ ಈ ಥರ ಟ್ರೈಲರ್ ನಾನು ನೋಡ್ತಾ ಇರೋದು. ಏನು ಸ್ಟೋರಿ, ಸ್ಕ್ರೀನ್ ಪ್ಲೇ, ಮ್ಯೂಸಿಕ್ ಡೈರೆಕ್ಷನ್ ಫಾರ್ ದಿ ಫಸ್ಟ್ ಟೈಮು ಕನ್ನಡದಲ್ಲಿ ನಾನು ನೋಡ್ತಾ ಇರೋದು. ಅರ್ಜುನ್ ಜನ್ಯ ಅವರು ಮಾಡ್ತಾ ಇರೋದು. ಸೊ
100% ಕ್ರೆಡಿಟ್ ಕೊಡಲೇಬೇಕು, ಕ್ರೆಡಿಟ್ ಕೊಡಿ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ಟ್ರೈಲರ್ ಆ ರೇಂಜಿಗೆ ಅದ್ದೂರಿಯಾಗಿ ಮಾಡಿದ್ದಾರೆ. ಸೊ 100% ಫಸ್ಟ್ ಕ್ರೆಡಿಟ್ ಅವರಿಗೇನೆ. ನೆಕ್ಸ್ಟು ಬರ್ತೀನಿ ನಾನು ಟ್ರೈಲರ್ ವಿಚಾರಕ್ಕೆ. ನನಗೆ ಫಸ್ಟ್ ಶಾಕಿಂಗ್ ಅಂತ ಅನಿಸಿದ್ದು 100% ಸ್ಟಾರ್ಟಿಂಗ್ ಸ್ಕ್ರೀನ್ ಮೇಲೆ ಆ ವಾಯ್ಸ್ ಕೇಳ್ತಿದ್ದಂಗೆ ಉಪೇಂದ್ರ ಅವರು 100% ಸಖತ್. ಅವ್ರ ವಾಯ್ಸ್ ಎಲ್ಲೇ ಇದ್ದರೂ ಯಾರೇ ಆದರೂ 100% ಮ್ಯಾಚ್ ಮಾಡೋಕ್ಕಾಗಲ್ಲ. ಆ ವಾಯ್ಸ್ ಕೇಳಿದ ತಕ್ಷಣ ಕಂಡುಹಿಡಿತಾರೆ. ಆ ವಾಯ್ಸ್ ಕ್ರೇಜಿ ಲೆವೆಲ್ಗೆ ನಮಗೆ ಇಷ್ಟ ಆಗೇ ಆಗುತ್ತೆ. ಅದು 100% ಅವರ ವಾಯ್ಸು ಮತ್ತು ಅವರ ಲುಕ್ಕು ಸಖತ್ ಇಷ್ಟ ಆಯಿತು ಸ್ಟಾರ್ಟಿಂಗು. ಅದಾದಮೇಲೆ ಶಿವರಾಜ್ ಕುಮಾರ್ ಅವ್ರದ್ದು ಎಲ್ಲಿ ವಾಯ್ಸ್ ಬರ್ತಾಯಿಲ್ಲ ಅಂತ ಫೀಲ್ ಆಗ್ತಾಯಿತ್ತು. ಅದಾದಮೇಲೆ ನೆಕ್ಸ್ಟು ಆ ಲಾಸ್ಟು ಅಂದರೆ ರಾಜ್ವಿ ಶೆಟ್ಟಿ ಹತ್ರ ಬಂದ್ಬಿಟ್ಟು ಆ ಕಿವಿಗೆ ಇಯರ್ಫೋನ್ ಹಾಕ್ಕೊಂಡು ಹಿಂಗೆ ನೋಡ್ತಾರಲ್ಲ, ಆ ಸೀನ್ ಸಕ್ಕತ್ತಾಗಿತ್ತು. ಅದಾದಮೇಲೆ ಲಾಸ್ಟ್ ಬರುತ್ತೆ ನೋಡಿ ಗುರು ಸೀನು, ಲಿಟ್ರಲಿ ಹಳೇ ವಿಂಟೇಜ್ ಶಿವರಾಜ್ ಕುಮಾರು ಅಂದರೆ ಆ ಥರ ಕಾಣಿಸ್ಕೋತಿದ್ರು ಮೊದಲು. ಇದು ಅಂದರೆ ಏನು ಅಂತ ನನಗೆ ಆ ಕ್ಯಾರೆಕ್ಟರ್ ಗೊತ್ತಿಲ್ಲ, ಸೊ ನಾನು ನೀಟಾಗಿ ಹೇಳ್ತಾ ಇಲ್ಲ. ಇನ್ನು ಆ ಲೇಡಿ ಥರ ಡ್ರೆಸ್ ಹಾಕೊಂಡು ಆ ಕಾಸ್ಟ್ಯೂಮಲ್ಲಿ ಈ ಏಜಲ್ಲೂ ಮ್ಯಾಚ್ ಮಾಡಿದ್ದಾರೆ ನೋಡಿ, ಅದು ಕ್ರೇಜಿ ಲೆವೆಲು. ನನಗೆ ಲಿಟ್ರಲಿ ಸಕ್ಕತ್ತಾಗಿ ಕಾಣಿಸ್ತವ್ರೆ, ಲಿಟ್ರಲಿ ನೋ ಮ್ಯಾಚ್ ಅಂತ ಹೇಳ್ತೀನಿ. ತುಂಬ ಸಕ್ಕತ್ತಾಗಿ ಕಾಣಿಸ್ತವ್ರೆ. ಸೊ ಲಿಟ್ರಲಿ ನನಗೆ ತುಂಬ ಇಷ್ಟ ಆಯಿತು. ಅದಾದಮೇಲೆ ನೆಕ್ಸ್ಟು ತುಂಬ ಇಂಪ್ರೆಸಿವ್ ಅಂತ ಅನಿಸಿದ್ದು ರಾಜ್ವಿ ಶೆಟ್ಟಿ ಅವರ ಇನ್ನೋಸೆನ್ಸು ಸಕ್ಕತ್ತಾಗಿ ವರ್ಕೌಟ್ ಮಾಡವ್ರೆ, ಅದು ಚೆನ್ನಾಗಿ ಯೂಸ್ ಮಾಡವ್ರೆ. ನನಗೆ ಗೊತ್ತು ಹಿಂಗೆ ಅರ್ಜುನ್ ಜನ್ಯ ಅವರೇ ಡೈರೆಕ್ಷನ್ ಮಾಡಿರೋದ್ರಿಂದ ಚೆನ್ನಾಗಿ ಒಂಥರ ಡಿಫ್ರೆಂಟಾಗಿ ಎಲ್ಲರೂ ತೋರಿಸವ್ರೆ. ಅಂದರೆ ಯಾರ್ಯಾರು ಇದುವರೆಗೆ ಏನೇನು ತೋರಿಸಿಲ್ಲ ಅದನ್ನು ತೋರಿಸವ್ರೆ, ಅಂದರೆ ಸ್ಕ್ರೀನ್ ಮೇಲೆ. ಆಮೇಲೆ ಮೇಯ್ನ್ ಟ್ರೈಲರ್ ವಿಚಾರಕ್ಕೆ ಬರೋದಾದರೆ ಏನೇನು ನೋಡಿ ನಿಮಗೆ ಇಷ್ಟ ಆಯಿತು? ಸೆಟ್ ವರ್ಕು ಗುರು. ಅಂದರೆ ಎಲ್ಲರೂ ಹೇಳ್ಕೊಂಬರ್ತಾರೆ ನಾನು ಆ ರೇಂಜಿಗೆ ಸೆಟ್ ಹಾಕಿದ್ದೀನಿ, ಇಷ್ಟು ಕೋಟಿ ಹಾಕಿದೆ ಅಷ್ಟು ಕೋಟಿ ಹಾಕಿದೆ, ಏನು ಬಿಡ್ಕೊಡ್ದಲೆ ಆ ರೇಂಜಿಗೆ ದೊಡ್ಡದಾಗಿ ಸೆಟ್ ಹಾಕಿ. ಅದಾದಮೇಲೆ ವಿಜುವಲ್ಸ್ ಎಲ್ಲ ತುಂಬ ನೆಕ್ಸ್ಟ್ ಲೆವೆಲ್ಗೆ ಕಾಣಿಸ್ತಿದೆ, ಸಕ್ಕದಾಗಿ ಕಾಣಿಸ್ತಿದೆ ವಿಜುವಲ್ಸು. ಎಲ್ಲ ಒಂದೊಂದು ಕಡೆ ಹೌದು, ಆದರೆ ಪ್ರತಿ ಒಂದು ಫ್ರೇಮು ಸಕ್ಕದಾಗಿ ಮ್ಯಾಚ್ ಆಗೈತೆ. ಎಲ್ಲೂ ನಿಮಗೆ ಎಲ್ಲಿ ನೋ ಡೌಟ್ ಅಂತ ಹೇಳಬೇಕು, ಆ ರೇಂಜಿಗೆ ಚೆನ್ನಾಗಿ ಮ್ಯಾಚ್ ಮಾಡವ್ರೆ. ಅರ್ಜುನ್ ಜನ್ಯ ಅವರು ತುಂಬ ಟೈಮ್ ತೊಗೊಂಡು ಮಾಡಿರೋವಂಥ ಮೂವಿ. ಸಖತ್ತಾಗಿ ಟ್ರೈಲರಲ್ಲಂತೂ ಅದ್ದೂರಿಯಾಗಿ ಕಾಣಿಸ್ತಿದೆ. 100% ಫಿಲಮು ಆ ರೇಂಜಿಗೆ ಅದ್ದೂರಿಯಾಗಿ ಹೋಗಲಿ ಅಂತ ಹೇಳ್ತೀನಿ. ನೋಡೋಣ, ಸೂರಜ್ ಅವರ ಪ್ರೊಡಕ್ಷನ್ ಇನ್ನು ನೆಕ್ಸ್ಟ್ ಲೆವೆಲ್ಗೆ ಹೋಗಲಿ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ಅದ್ದೂರಿ ಡೈರೆಕ್ಟ್ರು, ಅದ್ದೂರಿ ಪ್ರೊಡಕ್ಷನ್ ಹೌಸು ಈ ಕನ್ನಡ ಇಂಡಸ್ಟ್ರಿಗೆ ಇನ್ನೂ ಸಿಗಲಿ ಅಂತ ಅನ್ಕೊತೀನಿ. ಅದಾದಮೇಲೆ ನನಗೆ ಇನ್ನೂ ಕ್ಯೂರಿಯಾಸಿಟಿ ಹುಟ್ಟಾಕಿದ್ದೇನಪ್ಪ ಅಂತಂದರೆ ಯೂಸ್ ಮಾಡಿರೋ ಕಾಸ್ಟ್ಯೂಮ್ಸ್ ಆಗಲಿ, ಅದಾದಮೇಲೆ ಯೂಸ್ ಮಾಡಿರೋ ವೆಪನ್ಸು ಪ್ರತಿಯೊಂದು ಕೂಡ ಒಂಥರ ಡಿಫ್ರೆಂಟ್ ಯೂನಿಕ್ ಆಗಿದೆ. ಸೊ ಅದು ನನಗೆ ಸಖತ್ ಇಷ್ಟ ಆಯಿತು. ಬಿಟ್ಟಿರೋ ಒಂದು ಸಣ್ಣ ಡೈಲಾಗ್ಸು ಕೂಡ ಸಖತ್ ಮಜಾ ಕೊಡ್ತಿದೆ. ಇನ್ನು ಫಿಲಮಲ್ಲಿ ಎಷ್ಟು ಡೈಲಾಗ್ಸು ಮಜಾ ಕೊಡ್ಬೋದು 100%. ನಾನಂತೂ ಇದಕ್ಕೆ ಸಖತ್ತಾಗಿ ಕಾಯ್ತಾ ಇದ್ದೀನಿ. ನೋಡೋಣ ಯಾವ ಥರ ಇರುತ್ತೆ ಅಂತ. 2 ಮಾರ್ಕ್ ಆಗಲಿ ಅದಾದಮೇಲೆ 45 ಆಗಲಿ, ಎರಡಕ್ಕೂ ರಿವ್ಯೂ ಮಾಡೋಕ್ಕೆ 100% ಅವತ್ತೇ ಟ್ರೈ ಮಾಡ್ತೀನಿ. ನೋಡೋಣ, ನೀವು ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನನ್ನ ರಿಯಾಕ್ಷನ್ ಯಾವ ಥರ ಇತ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಸಿಗೋಣ.